ಆಧುನಿಕ ಯುಗದಲ್ಲಿ ಅತ್ಯಂತ ಪ್ರಚಂಡ ಬ್ಯಾಟ್ಸ್ಮನ್, ತಂತ್ರಜ್ಞಾನವುಳ್ಳ ಬ್ಯಾಟ್ಸ್ಮನ್ ಆಗಿರ್ತಕ್ಕಂಥ ಭಾರತದ ಬೆಂಗಳೂರಿನ RCBಯ ಆಪತ್ ಬಾಂಧವನಾಗಿರ್ತಕ್ಕಂಥ ABD ವಿಲಿಯರ್ಸ್ ಅಲಿಯಾಸ್ ಅಬ್ರಹಾಂ ಬೆಂಜಮಿನ್ ವಿಲಿಯರ್ಸ್. ಈ ದಿನ ಅವರ ಒಂದು ಜನ್ಮದಿನ. ಪ್ರಪಂಚದ ಯಾವ ಕ್ರಿಕೆಟಿಗನಿಗೂ ಇರಲಾರದಂತಹ ಒಂದು ವಿಶೇಷ ಅಭಿಮಾನಿಗಳು ಹಾಗೂ ವಿಶೇಷತ ಅಭಿಮಾನ ಈ ಒಂದು ಅದ್ಭುತ ಕ್ರಿಕೆಟಿಗನ ಮೇಲೆ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಪಾಲಿನ ಜನರಿಗೆ ಇವನು ಒಬ್ಬ ದೈವವಿದ್ದಂತೆ. IPL ಪ್ರಾರಂಭವಾದರೆ ವಿರಾಟ್ ಕೊಹ್ಲಿಯನ್ನು ಎಷ್ಟು ಇಷ್ಟಪಡುತ್ತಿದ್ದರೋ ಅಷ್ಟೇ ಇಷ್ಟವನ್ನು ಈ ಒಂದು ABD ವಿಲಿಯರ್ಸ್ ಮೇಲೆ ಕರ್ನಾಟಕದ ಜನ ಇಷ್ಟಪಡುತ್ತಿದ್ದರು. ಅಂತಹ ಒಬ್ಬ ಮಹಾನ್ ಆಟಗಾರ, ಶತ್ರುಗಳಿಗೂ ತುಂಬ ಇಷ್ಟವಾಗುವಂತಹ ಆಟವನ್ನು ಆಡಿರ್ತಕ್ಕಂಥ ಒಬ್ಬ ಆಟಗಾರ, 360 ಡಿಗ್ರಿ ಒಳಗಡೆ ಬ್ಯಾಟ್ ಬೀಸ್ತಕ್ಕಂಥ ಒಬ್ಬ ಆಟಗಾರ. ನಾ ಕಂಡಂತೆ ನಮ್ಮ ದೇಶದಲ್ಲಿ, ಅಂದರೆ ಭಾರತ ದೇಶದಲ್ಲಿ ವಿದೇಶಿಗರನ್ನು ಇಷ್ಟಪಡುವ ಕ್ರಿಕೆಟಿಗರು ತುಂಬ ವಿರಳ. ಅಂತಹದರಲ್ಲಿ ABD ವಿಲಿಯರ್ಸ್ನನ್ನು ಆರಾಧ್ಯ ದೈವವೆಂದು ಪೂಜಿಸುವ ಜನ ಈಗಲೂ ಸಹ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಯಾವುದೇ ಒಂದು ಹಳ್ಳಿಗಾಡಿನಲ್ಲಿ ಗಲ್ಲಿ ಕ್ರಿಕೆಟ್ ಆಡುವವರ ಜೆರ್ಸಿಯ ಮೇಲೆ ABD ಜೆರ್ಸಿ ನಂಬರ್ 17 ತುಂಬ ಕಾಣಿಸುತ್ತದೆ. ಇವರ ಸ್ಥಾನವನ್ನು ತುಂಬಬಲ್ಲ ಮತ್ತೊಬ್ಬ ABD ಇನ್ನೂ RCB ಟೀಮಿಗೆ ಸಿಕ್ಕಿಲ್ಲ. ಅಂತಹ ಒಬ್ಬ ಕರ್ನಾಟಕದ ಜನರಿಗೆ ಅದು ಎಲ್ಲಿಲ್ಲದ ಪ್ರೀತಿ ABD ಕಂಡರೆ, ಹಾಗೆ ABDಗೂ ಸಹ ಬೆಂಗಳೂರು ಅಂದರೆ ಅದೆಲ್ಲಿಲ್ಲದ ಪ್ರೀತಿ. ಕಳೆದ ಬಾರಿ IPL RCB ಚಾಂಪಿಯನ್ ಆದಾಗ ದಕ್ಷಿಣ ಆಫ್ರಿಕಾದಿಂದ ಓಡೋಡಿ ಬಂದು ಒಂದು ಫೈನಲ್ ಪಂದ್ಯವನ್ನು ವೀಕ್ಷಣೆ ಮಾಡಿ RCB ಗೆದ್ದ ತಕ್ಷಣ ಹೋಗಿ ವಿರಾಟ್ ಕೊಹ್ಲಿ ಅವರನ್ನು ಅಭಿನಂದಿಸಿದ ಮೊದಲ ಆಟಗಾರ ಈ ಒಬ್ಬ ABD ವಿಲಿಯರ್ಸ್. ಇಂತಹ ಒಬ್ಬ ಆಟಗಾರನ ಇಂದು ಜನ್ಮದಿನ. 17ನೇ ತಾರೀಕಿನಂದು ಜನಿಸಿ 17 ಜೆರ್ಸಿ ನಂಬರನ್ನು ಧರಿಸಿ 17ನೇ ತಾರೀಕಿನಂದೇ ಪಾದಾರ್ಪಣೆ ಮಾಡಿರುವ ವಿಶೇಷ ಆಟಗಾರ ಈ ದಕ್ಷಿಣ ಆಫ್ರಿಕಾದ ABD ವಿಲಿಯರ್ಸ್. ಪ್ರಾರಂಭದಲ್ಲಿ ವಿಕೆಟ್ ಕೀಪರ್ನಾಗಿ ಪಾದಾರ್ಪಣೆ ಮಾಡಿದರು. ಅತಿ ಹೆಚ್ಚು ಬ್ಯಾಟ್ಸ್ಮನ್ನಾಗಿ ರೂಪುಗೊಂಡು ಬ್ಯಾಟ್ಸ್ಮನ್ನಾಗಿಯೇ ಆಟ ಆಡಿದರು. ಕೆಲವೊಮ್ಮೆ RCBಗೆ ವಿಕೆಟ್ ಕೀಪರ್ನಾಗಿ ಆಪತ್ ಬಾಂಧವನಾಗಿರ್ತಕ್ಕಂಥ ಆಟಗಾರ ಈ ABD ವಿಲಿಯರ್ಸ್. ಇವರ ಒಂದು ಜನ್ಮದಿನದ ಅಂಗವಾಗಿ ಈ ಒಂದು ಪುಟ್ಟ ಸಂದೇಶವನ್ನು ನನ್ನೆಲ್ಲ ಪ್ರೀತಿಯ ಅಭಿಮಾನಿಗಳಿಗೆ ಹಾಗೂ ನನ್ನ ಸ್ನೇಹಿತರಿಗೆ, ನನ್ನ ಬಂಧುಗಳಿಗೆ ಹಂಚಿಕೊಳ್ಳಬೇಕೆಂದು ನನ್ನ ಮನಸ್ಸು ಹೇಳುತ್ತಿತ್ತು. ಹಾಗಾಗಿ ಈ ಒಂದು ಪುಟ್ಟ ಸಂದೇಶವನ್ನು ಹಂಚಿಕೊಂಡಿದ್ದೇನೆ. ಮತ್ತೊಬ್ಬ ABD ವಿಲಿಯರ್ಸ್ ಹುಟ್ಟಿ ಬರಲಿ, ಹಾಗೆ ಮತ್ತೊಬ್ಬ ABD ವಿಲಿಯರ್ಸ್ನ RCB ಟೀಮು ಅಥವಾ ಭಾರತದ ಯಾವುದೇ IPL ಫ್ರ್ಯಾಂಚೈಸಿ ಕೊಂಡುಕೊಳ್ಳಲಿ ಅಂತ ನಾನು ಆಶಿಸ್ತೀನಿ. ಅದೇ ರೀತಿಯಾಗಿ ABD ವಿಲಿಯರ್ಸ್ RCB ಪರವಾಗಿ 2010ರಲ್ಲಿ ಕೊನೆಯದಾಗಿ ಡೆಲ್ಲಿ ಟೀಮ್ ಇವ್ರನ್ನ ಒಂದು ಬಿಡುಗಡೆ ಮಾಡಿತು. ಅಲ್ಲಿಂದ ಇವರು ಕೊನೆಯ ಟೀಮು RCB, ಎರಡನೇ ಟೀಮ್ RCB. ಫಸ್ಟ್ನೇ ಟೀಮ್ ಡೆಲ್ಲಿಲಿದ್ದರು. ಡೇನಿಯಲ್ ವೆಟ್ಟೋರಿ, ABD ವಿಲಿಯರ್ಸ್, ದಿಲ್ಶಾನ್ ಈ 3 ಜನ ಆಟಗಾರರು ಸಹ ಡೆಲ್ಲಿ ಟೀಮಲ್ಲಿದ್ದರು. ಡೆಲ್ಲಿ ಟೀಮಿಂದ ಎರಡನೇ ಅವಧಿಯಲ್ಲಿ RCBಯ ಎರಡನೇ ಅವಧಿ ಅಂದರೆ 3 ವರ್ಷ ಕಂಪ್ಲೀಟ್ ಆದಮೇಲೆ ಏನು ಬಿಡ್ಡಿಂಗ್ ಆಯಿತು ಆ ಟೈಮಲ್ಲಿ RCB ವಿಜಯ್ ಮಲ್ಯ ಅವರು ಇವ್ರನ್ನ ಒಂದು ಕೊಂಡುಕೊಂಡು RCB ಪರ ಆಟ ಆಡಿಸಿದರು. ಎಲ್ಲಿವರೆಗೂ ABD ಕ್ರೀಸ್ನಲ್ಲಿ ಇರ್ತಿದ್ರು ಅಲ್ಲಿವರೆಗೂ RCBಯ ಜಯ ಆಗಿರ್ಬೋದು, ದಕ್ಷಿಣ ಆಫ್ರಿಕಾದ ಜಯ ಆಗಿರ್ಬೋದು ಒಂದು ಇರ್ತಿತ್ತು ಅಂತಲೇ ಹೇಳ್ಬೋದು. ಒಬ್ಬ ಮಹಾನ್ ಪ್ರಚಂಡ ಆಟಗಾರ. ಇವ್ರನ್ನ ಕಂಡ್ರೆ ಪ್ರತಿಯೊಬ್ಬ ಬೌಲರ್ಗೂ ಸಹ ನಡುಕವನ್ನು ಉಂಟು ಮಾಡ್ತಿದ್ರು ಅಂತಹ ಆಟಗಾರ. ಮತ್ತೇನಪ್ಪ ಅಂತಂದರೆ ಅದೇ ಥರ ಒಬ್ಬ ನತದೃಷ್ಟ ಆಟಗಾರ. ABD ವಿಲಿಯರ್ಸ್ ಆಡಿರುವಂತಹ ಯಾವುದೇ ಫ್ರ್ಯಾಂಚೈಸಿ ಇದುವರೆಗೂ ಒಂದೇ ಒಂದು ಕಪ್ ಗೆದ್ದಿಲ್ಲ. ಆ ಒಂದು ಕೊರಗು ABD ವಿಲಿಯರ್ಸ್ಗೆ ಸದಾ ಇದ್ದೇ ಇರುತ್ತದೆ. ಏಕೆಂದರೆ RCB ಫೈನಲಿಗೆ ಬಂದರೂ ಕಪ್ ಗೆದ್ದಿಲ್ಲ, ದಕ್ಷಿಣ ಆಫ್ರಿಕಾ ಸಹ ಕಪ್ ಗೆದ್ದಿಲ್ಲ. ಇಂತಹ ಒಬ್ಬ ಅದ್ಭುತ ಆಟಗಾರರು ತಮ್ಮ ವೃತ್ತಿ ಜೀವನವನ್ನು ಆಲ್ರೆಡಿ ಮುಗಿಸಿದ್ದಾರೆ. ಹೊಸದಾಗಿ ಒಂದು ತರಬೇತಿದಾರನಾಗಿ ಯಾವುದಾದ್ರೂ ಒಂದು ಫ್ರ್ಯಾಂಚೈಸಿಗೆ ಅಥವಾ ಯಾವುದಾದ್ರೂ ಒಂದು ರಾಷ್ಟ್ರೀಯ ತಂಡಕ್ಕೆ ತರಬೇತುದಾರರಾಗಿ ತಮ್ಮಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾದ ಕಲೆಯನ್ನು ಅನಾವರಣಗೊಳಿಸಿ ಕಪ್ ಗೆಲ್ಲುವಂತೆ ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.